ನಮಸ್ಕಾರಗಳು ಗೆಳೆಯರೇ. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ, ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ನಮಗೆಲ್ಲ ಸಡಗರದ ಸಂಭ್ರಮದ ಹಬ್ಬ, ಹೊಸ ವರ್ಷದ ಹಬ್ಬ. ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲ ರೀತಿಯ ಒಳ್ಳೆಯದನ್ನು ಉಂಟು ಮಾಡುವಂಥ ಹಬ್ಬವಾಗಲಿ ಅಂತ ನನ್ನ ಕಡೆಯಿಂದ ಮನದಾಳದ ಶುಭಾಶಯಗಳನ್ನ ಹೇಳ್ತೀನಿ ಗೆಳೆಯರೇ. ಹೊಸ ವರ್ಷದ ಪ್ರತಿ ದಿನದ ಪ್ರತಿ ಗಳಿಗೆಯಲ್ಲೂ ಹರುಷದವನಲ್ಲೂ ಹರಿಯುವಂತಾಗಲಿ. ನಿಮ್ಮ ಜೀವನ ಯಶಸ್ಸಿನ ಪಥದಲ್ಲಿ ಸಾಗಲಿ. ನಮ್ಮಲ್ಲಿ ಎರಡು ಥರದ ಜನಗಳಿರ್ತಾರೆ. ಒಬ್ಬರು ಈಗಾಗಲೇ ಯಶಸ್ಸನ್ನು ಗಳಿಸಿರ್ತಾರೆ, ಎಲ್ಲ ರೀತಿ ಸುಖ ಸಂತೋಷಗಳಿಂದ ಚೆನ್ನಾಗಿರ್ತಾರೆ. ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ, ಅವರ ಜೀವನ ಇನ್ನಷ್ಟು ಮತ್ತಷ್ಟು ಪ್ರಗತಿಯತ್ತ ಸಾಗಲಿ. ಅವರು ತಮ್ಮ ಜೀವನದ ಯಶಸ್ಸಿನ ಒಂದು ಪಾಲನ್ನು ಸಮಾಜದ ಒಳಿತಿಗಾಗಿ ಮೀಸಲಿಡುವಂಥ ಮನಸ್ಸು ಅವರಿಗೆ ಬರಲಿ. ಆ ಮೂಲಕ ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ, ಆತ್ಮಸಂತೋಷವನ್ನು ಪಡೆಯಲಿ. ನೆಮ್ಮದಿಗಿಂತ ಸಂತೃಪ್ತಿಗಿಂತ ದೊಡ್ಡ ಸಂಪತ್ತಿಲ್ಲ ಅಂಥ ಕೆಲಸವನ್ನು ಯಶಸ್ಸು ಪಡೆದವರು ಈಗಾಗಲೇ ಮಾಡಲಿ ಅಂತ ನಾನು ಈ ಮನವಿ ಮಾಡ್ತೇನೆ. ಹಾಗೆಯೇ ಇನ್ನೊಂದು ವರ್ಗದ ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಕೈಗೆಟುಕಿರಲ್ಲ. ಭಾಳಷ್ಟು ಅರ್ಹತೆಗಳು ಎಲ್ಲ ರೀತಿಯ ಸಂದರ್ಭದಲ್ಲಿ ಅವ್ರಿಗಿದ್ದರೂ ಕೂಡ ಅವ್ರಿಗೆ ಯಶಸ್ಸು ಮರೀಚಿಕೆಯಾಗಿ ಉಳಿದಿರುತ್ತೆ. ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರ್ತಾರೆ, ಯಶಸ್ಸು ಸಿಕ್ಕಿರಲ್ಲ. ಅಂಥವರು ಕೂಡ ಈ ಯುಗಾದಿ ಹಬ್ಬದ ದಿನ ಮತ್ತಷ್ಟು ದೃಢ ಸಂಕಲ್ಪ ಮಾಡಿ, ನಿಮಗೆ ಈಗಾಗಲೇ ಏನು ತಿಳಿದಿದೆಯೋ ಅಷ್ಟನ್ನು ಪ್ರಾಮಾಣಿಕವಾಗಿ ಏಕಾಗ್ರತೆ ಚಿತ್ತದಿಂದ ನಿಮ್ಮ ಜೀವನದಲ್ಲಿ ಅಳವಡಿಸಿ, ಪ್ರತಿ ದಿನವನ್ನು ಹೊಸ ದಿನ ಅಂತ ತಿಳ್ಕೊಳ್ಳಿ. ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅಂದ್ಕೊಳ್ಳಿ. ನೀವು ನಂಬುವ ಯಾವುದೇ ಶಕ್ತಿಯನ್ನು ದೃಢವಾಗಿ ನಂಬಿ, ನಂಬಿಕೆಯೇ ದೇವರು. ದೈಹಿಕವಾಗಿ ಮಾನಸಿಕವಾಗಿ ಬಲಾಢ್ಯರಾಗಿ. ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ದಂಗೆ, ಆಲ್ ದಿ ಪವರ್ ಈಸ್ ದೇರ್ ವಿತಿನ್ ಯು, ಬಿ ಬೋಲ್ಡ್ ಲೈಕ್ ಎ ರಾಕ್ ಅಂತ. ನಮ್ಮಲ್ಲಿ ವಿಶೇಷವಾದ ಕೆಲವು ಶಕ್ತಿಗಳಿರ್ತವೆ, ಅದು ಯಾವುದು ಅನ್ನೋದನ್ನ ಗುರುತಿಸ್ಕೊಳ್ಳಿ. ಆ ನಿಟ್ಟಿನಲ್ಲಿ ಎಲ್ಲ ನಿಮ್ಮ ಶಕ್ತಿಯನ್ನು ಕ್ರೋಢೀಕರಿಸಿ ಫೋಕಸ್ ಮಾಡಿ. ಖಂಡಿತ ಯಶಸ್ಸಿನ ಆಶಾಕಿರಣಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಸೋಲು ಸಹಜ, ಸೋಲು ಬಂದಾಗ ಕುಗ್ಗುವುದು ಸಹಜ, ಆದರೆ ನಗುವನ್ನು ಬಿಡಬೇಡಿ. ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್ ಅಂತಾರೆ. ಏಕೆಂದರೆ ಯಶಸ್ಸು ಸಂತೋಷವನ್ನು ತರಬಹುದು ಅಥವಾ ತರದೇ ಇರಬಹುದು, ಆದರೆ ಸಂತೋಷದ ಮನಸ್ಥಿತಿ ಖಂಡಿತ ಯಶಸ್ಸನ್ನು ತರುತ್ತೆ ಅಂತ ಅನೇಕ ಮಹನೀಯರು ತಮ್ಮ ಜೀವನ ಅನುಭವದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಗು ಎಂಬುದೊಂದು ಅದ್ಭುತವಾದ ಆಭರಣ. ಆ ಸಂತೋಷ ಕಳ್ಕೊಬೇಡಿ. ಒಂದೊಂದು ದಿನವೂ ಮುಖ್ಯ. ಯಾವತ್ತು ನಾವು ನಗ್ತಾ ಇರಲ್ವೋ ಆ ದಿನ ವೇಸ್ಟ್ ಅಂತಾರೆ. ಅದರಿಂದ ನಿಮ್ಮ ಕಷ್ಟಗಳನ್ನು ನಗುನಗುತ್ತಾನೆ ಎದುರಿಸಿ. ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್ ಅಂತ. ಎಲ್ಲ ಹೋಗಿದ್ದೆಲ್ಲ ಹೋಗಲಿ. ವೆನ್ ಯು ಥಿಂಕ್ ಆಲ್ ಇಸ್ ಲಾಸ್ಟ್, ಜಸ್ಟ್ ರಿಮೆಂಬರ್ ಫ್ಯೂಚರ್ ರಿಮೈನ್ಸ್. ಎಲ್ಲ ಹೋಯಿತು ಅಂತ ಚಿಂತಿಸುವಾಗ ನಾವು ಭವಿಷ್ಯ ಇದೆ ಅನ್ನೋ ಒಂದು ನಂಬಿಕೆಯನ್ನು ಇಡಬೇಕಂತೆ. ಆ ನಂಬಿಕೆ ಇಡಿ. ಯುಗಾದಿ ಹಬ್ಬದ ದಿನ ದೃಢ ಸಂಕಲ್ಪ ಮಾಡಿ. ಈ ವರ್ಷದ ಯುಗಾದಿಯಿಂದ ಬರೋ ವರ್ಷದ ಯುಗಾದಿಯವರೆಗೆ ಒಂದು ವರ್ಷ ಪ್ರತಿ ದಿನವನ್ನು ಕೂಡ ನಾನು ಸವಾಲಾಗಿ ಸ್ವೀಕರಿಸ್ತೇನೆ. ನನಗೆ ಒಳ್ಳೆಯದು ಆಗೇ ಆಗುತ್ತೆ. ನನ್ನಲ್ಲಿರ್ತಕ್ಕಂಥ ಧನಾತ್ಮಕ ಅಂಶಗಳನ್ನು ಆಚರಣೆಗೆ ತರೋದರ ಮೂಲಕ ನಾನು ಯಶಸ್ಸನ್ನು ಪಡ್ಕೋತೇನೆ ಅಂತ ಹೊರಡಿ. ಯಾವುದೇ ಪ್ರಪಾತದ ಸ್ಥಿತಿಯಲ್ಲಿದ್ದರೂ ಕೂಡ ನೀವು ಮೇಲೆದ್ದು ಬರ್ತೀರಿ. ದೇವರು ಎಲ್ಪ್ ಮಾಡ್ತಾನಂತೆ. ಯಾರಿಗೆ ಅಂದರೆ, ಯಾರು ತಮಗೆ ತಾವು ಎಲ್ಪ್ ಮಾಡ್ಕೊಳ್ಳೋಕ್ಕೆ ಸಿದ್ಧ ಆಗ್ತಾರೋ ಅವ್ರಿಗೆ ದೇವರು ಎಲ್ಪ್ ಮಾಡ್ತಾನೆ ಖಂಡಿತ. ಗಾಡ್ ಎಲ್ಪ್ ದೆಮ್ ಹೂ ಎಲ್ಪ್ ದೆಮ್ ಸೆಲ್ವ್ಸ್ ಅಂತ ನಮ್ಮ ಮಾತಿದೆ. ಆ ದೈವಶಕ್ತಿ ನಿಮ್ಮ ಜೊತೆ ಸದಾ ಇರುತ್ತೆ. ನಿಮ್ಮ ಪ್ರಯತ್ನಗಳನ್ನ ಬಿಡಬೇಡಿ ಗೆಳೆಯರೆ. ನಾನು ನಿಮ್ಮಂಗೆ ಅನೇಕ ಎಡರು ತೊಡರುಗಳನ್ನ ದಾಟಿ ಮುಂದೆ ಬರ್ತಾ ಇದ್ದೀನಿ. ಇತ್ತೀಚೆಗೆ ವಿಧಾನಸೌಧದಲ್ಲಿ ನಡೆದಂಥ ಬೃಹತ್ ಪುಸ್ತಕ ಮೇಳದಲ್ಲಿ ನನ್ನ 3 ಕೃತಿಗಳಿಗೆ ಯಶಸ್ಸು ಸಿಕ್ಕಿದೆ. ಅನೇಕ ಗಣ್ಯಮಾನ್ಯರು ನನ್ನ ಕೃತಿಗಳನ್ನು ಇವತ್ತು ಮೆಚ್ಚುತ್ತಾ ಇದ್ದಾರೆ. ಆ ಮೂಲಕ ನನ್ನ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಮೆರುಗು ಬಂದಿದೆ. ನಾನು ನಂಬಿಕೆಯಿಂದ ಕೆಲಸ ಮಾಡಿದ್ದರ ಪ್ರತಿಫಲ ಇದು. ಅದೇ ಥರ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕೆಲಸ ಮಾಡಿ, ನಂಬಿಕೆಯಿಂದ ಮಾಡಿ, ಖಂಡಿತ ಯಶಸ್ಸು ಸಿಗುತ್ತೆ. ಪರಸ್ಪರ ನಿಮ್ಮ ಭಾವನೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋಣ. ನಾನು ನನ್ನ ವ್ಯಕ್ತಿತ್ವದ ವಿಕಸನದ ವೀಡಿಯೋಗಳನ್ನ ಮಾಡ್ತಾ ಇರುವಾಗ ನೀವು ಅನೇಕ ಸರಿ ನನಗೆ ಹೃದಯಪೂರ್ವಕವಾದ ಬೆಂಬಲ ಕೊಟ್ಟಿದ್ದೀರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನೋಡ್ತಾ ಇದ್ದೀರಿ, ಪ್ರತಿಕ್ರಿಯೆ ನೀಡಿದ್ದೀರಿ. ಈ ಕೆಲಸ ಇನ್ನೂ ಮತ್ತಷ್ಟು ಮುಂದುವರಿಯುತ್ತೆ. ಕೆಲವು ದಿನಗಳಿಂದ ಪುಸ್ತಕದ ಕೆಲಸಗಳಿದ್ದರಿಂದ ನನ್ನ ದಿವ್ಯಾರೂಪ ಚಾನಲಿಂದ ವೀಡಿಯೋಗಳು ಮಾಡೋ ಸಂಖ್ಯೆ ಕಡಿಮೆ ಆಗಿತ್ತು ಗೆಳೆಯರೆ. ಈಗ ಮತ್ತೆ ನಾನು ನನ್ನ ಮನದಾಳದ ನನ್ನ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ.
ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮ್ಮ ಪ್ರತಿಕ್ರಿಯೆ ನನಗೆ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ಯುಗಾದಿ ಹಬ್ಬ ನಿಮಗೆ ಸಂತಸವನ್ನು ತರಲಿ. ಎಲ್ಲಕ್ಕಿಂತ ಇನ್ ವರ್ಡ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದ್ಯಾನ್ ಮೈಂಡ್ ಅನ್ನೋದನ್ನ ಹಲವಾರು ಸರಿ ಹೇಳಿದ್ದೀವಿ. ನಮ್ಮ ಮನಸ್ಸೇ ದೊಡ್ಡದು, ಮನೋಬಲವೇ ಮಹಾಬಲ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿನಂತೆ ಮಹಾದೇವ. ಎಲ್ಲಕ್ಕಿಂತ ಈ ಪ್ರಪಂಚದಲ್ಲಿ ಮನಸ್ಸೇ ಮುಖ್ಯ ಗೆಳೆಯರೆ. ನೀವು ದೃಢ ಸಂಕಲ್ಪ ಮಾಡಿ ಏನೇ ಆದರೂ ನಾನು ಗೆದ್ದೇ ಗೆಲ್ತೀನಿ ಅಂತ ಹೊರಟಾಗ ಯಾವ ಶಕ್ತಿನೂ ನಿಮಗೆ ತಡೆಯಲ್ಲ. ನಿಮ್ಮಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಎಷ್ಟೇ ತೊಂದರೆಗಳಿದ್ದರೂ ಕೂಡ ನಾನೆಲ್ಲ ಈ ದಿನದಿಂದ ಎಲ್ಲ ಸರಿ ಹೋಗುತ್ತೆ ಅನ್ನೋ ರೀತಿ ನೀವು ಹೊರಟಾಗ ಖಂಡಿತ ಸರಿ ಹೋಗುತ್ತೆ. ಬ್ರಹ್ಮಾಂಡಕ್ಕೆ ನಮಗೆ ಬೇಕಾದನ್ನೆಲ್ಲ ಕೊಡೋ ಶಕ್ತಿ ಇದೆ. ಅದಕ್ಕೆ ನಾವು ಕನೆಕ್ಟ್ ಆಗುವಂಥ ಪ್ರಯತ್ನ ಮಾಡಬೇಕು ಗೆಳೆಯರೆ. ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇರ್ತೀರಿ, ನಾನು ಹೇಳೋದು ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಎಫರ್ಟ್ ಹಾಕಿ. ಗೊತ್ತಾಗಲ್ಲ, ಒಂದೊಂದ್ಸರಿ 1000 ಹೆಜ್ಜೆಗಳು ಹಾಕಿರ್ತೀವಿ, 1001ನೇ ಹೆಜ್ಜೆಯಲ್ಲಿ ಯಶಸ್ಸಿರುತ್ತೆ. ನಾವು ಆ ತಿರುವಿಗೆ ಬಂದುಬಿಟ್ಟಿರ್ತೀವಿ, ಆ ತಿರುವಿನಲ್ಲೇ ಇರುತ್ತೆ, ನಾವು ಅಲ್ಲಿ ಕೈ ಬಿಡಬಾರ್ದು. ಅನೇಕ ಉದಾಹರಣೆಗಳನ್ನ ಹಿಂದೆ ಹೇಳಿದ್ದೀನಿ, ಮುಂದೆನೂ ಕೂಡ ಹೇಳ್ತಾ ಇರ್ತೀನಿ. ಸದ್ಯಕ್ಕೆ ಈ ಹಬ್ಬ ನಿಮಗೆ ಎಲ್ಲ ಯಶಸ್ಸನ್ನು ತರಲಿ ಅಂತ ನನ್ನ ಮನದಾಳದಿಂದ ನಿಮಗೆಲ್ಲ ಹೃದಯಪೂರ್ವಕವಾಗಿ ಹಾರೈಸಿ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತೀನಿ ಗೆಳೆಯರೆ. ನಿಮ್ಮ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಸಂತೋಷವನ್ನು ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬ ತರಲಿ. ನೀವು ಕೂಡ ನನಗೆ ಶುಭ ಹಾರೈಕೆ ಮಾಡಿ ಗೆಳೆಯರೆ. ಖಂಡಿತ ನನಗೆ ನಂಬಿಕೆ ಇದೆ, ನಿಮ್ಮ ಜೀವನದಲ್ಲಿ ತಿರುವು ಬಂದೇ ಬರುತ್ತೆ. ನಿಮ್ಮನ್ನು ನೀವು ನಂಬಿ. ಸೆಲ್ಫ್ ಬಿಲೀಫ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮನ್ನು ನಾವು ನಂಬೋದು, ನಮ್ಮನ್ನು ನಾವು ಪ್ರೀತಿಸೋದು ಭಾಳ ದೊಡ್ಡ ವಿಚಾರ ಗೆಳೆಯರೆ. ಅದು ಫಲ ಕೊಡುತ್ತೆ. ಆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು, ಶುಭಾಶಯಗಳನ್ನ ತಿಳಿಸ್ತೀನಿ ಗೆಳೆಯರೆ. ನಮಸ್ಕಾರಗಳು.